ಅಮಿತ್ ಶಾ ಭಸ್ಮಾಸುರಂದಿದ್ದಂತೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ವಿಶ್ವನಾಥ್ ಕಿಡಿಕಾಡಿದರು. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಬೆಂಗಳೂರು ಭೇಟಿ ವಿಷಯವಾಗಿ ವಿಶ್ವನಾಥ್ ಅವರು ವ್ಯಂಗ್ಯವಾಡಿದರು. ಶಾರನ್ನ ನೋಡಲು ಥೇಟ್ ಮಾರಮ್ಮಗುಡಿ ಪೂಜಾರಿಯಂತೆ ಕಾಣ್ತಾರೆ ಅಂತ ನಗೆಯಾಡಿದರು. ಶಾ ಒಬ್ಬರು ಭಸ್ಮಾಸುರನ ಕಥೆಯೇ ಇವ್ರಿಗೂ ಆಗುತ್ತದೆ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೇವೆ ಎನ್ನುವುದು ಕೇವಲ ಭ್ರಮೆ ಅಂತ ಹೇಳಿದ್ದಾರೆ. ಹುಚ್ಚರು ಇವರು. ಈ ಹುಚ್ಚರಿಗಾದರೂ ಪರವಾಗಿಲ್ಲ, ಒಂಥರ ಈ ಪೂರಾ ಹುಚ್ಚರು ಇಲ್ಲ ಮನೆ ಕಂಬಿಡ್ತಾನೆ ಎದ್ದು ಕುಣಿತಾನೆ. ಅರೆ ಹುಚ್ಚರು 24 ಗಂಟೆನೂ ಕುಣಿತಿರ್ತಾವೆ. ಹಾಗೆ ಇವು ಅರೆ ಹುಚ್ಚರು. ಈ ಯಾರು ಈ BJP ಎಲ್ಲರೂ ಉಂಟೆ. ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರು, ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀರಾ ನೀವು? ಕಾಂಗ್ರೆಸ್ ಮುಕ್ತ ಅಂದಮೇಲೆ ಅವ್ರನ್ನ ಯಾಕಪ್ಪ ಇಟ್ಕೊಂಡಿದ್ದೀರಾ? ಮೊನ್ನೆ ನೆಹರೂನ ಇಟ್ಕೊಂಡಿದ್ದೀರಿ, ಯಾಕೆ ಇಟ್ಕೊಂಡ್ರಿ? ಮಹಾತ್ಮ ಗಾಂಧಿನ ಇಟ್ಕೊಂಡಿದ್ದೀರಾ, ಬೆಳಗಾನ ತೋರಿಸ್ತಾ ಇದ್ರಿ ಮಹಾತ್ಮ ಗಾಂಧಿನ. ಇದೆಲ್ಲ ಕಾಂಗ್ರೆಸ್ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ಪರಂಪರೆಯನ್ನು ಅವ್ರನ್ನ ನಮ್ಮ ನಾಯಕರು ಅಂತ ಅವ್ರ ಜೊತೆಗೆ ಸದಾ ತೋರಿಸ್ಕೊತಾ ಇರ್ತೀರ ನೀವು. ಅದರಿಂದ ಇದು ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಗೊತ್ತಾಗುತ್ತೆ ಜನಕ್ಕೂ ಏನು ಅಂತಂತೇಳಿ. ಒಂಥರ ಭ್ರಮೆ ಇವೆಲ್ಲ. ಕಾಂಗ್ರೆಸ್ ಮುಕ್ತ ಎಲ್ಲಾದರೂ ಮಾಡಲಿಕ್ಕಾಗುತ್ತಾ? Congress is an institution. Mr. Shah or Modi, you must idin yochane madu. It's an institution. Congress is an institution. Maybe political party BJP is also an institution. JDS also is an institution. You can't. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಬೆಂಗಳೂರಿನಲ್ಲಿ ಹರಿಹಾಯ್ದಿದ್ದಾರೆ. ಅಮಿತ್ ಶಾ CBI ಕೃಪಕಟಾಕ್ಷದಿಂದ ಕ್ರಿಮಿನಲ್ ಮೊಕದ್ದಮೆ ತಪ್ಪಿಸಿ ಹೊರಬಂದಿದ್ದಾರೆ. ಅಂಥವರು ನಮ್ಮ ಸರ್ಕಾರದ ಬಗ್ಗೆ ಮಾತನಾಡೋದು ಏನು ಮಾತನಾಡ್ತಾರೆ ಅಂತ ಕೆಣಕಿದ್ದಾರೆ. ನಗರದ ಚಿತ್ರಕಲಾ ಸಂತೆಗೆ ಚಾಲನೆ ಕೊಟ್ಟ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದರು. ಬಿಜೆಪಿ ಸರ್ಕಾರದಲ್ಲಿದ್ದ ಮಂತ್ರಿಗಳು ಭ್ರಷ್ಟರಾಗಿ ಜೈಲು ಪಾಲಾದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷವಾದರೂ ಯಾವುದೇ ಹಗರಣಗಳು ಕಂಡುಬಂದಿಲ್ಲ ಅಂತ CM ಹೇಳಿದರು. ಅವರು ಅಧಿಕಾರ ಕಳ್ಕೊಂಡದ್ದು ಯಾವ ಕಾರಣಕ್ಕೆ ಅಂತ ಅಮಿತ್ ಶಾ ಅವರು ಹೇಳಬೇಕಾಗಿತ್ತು. 5 ವರ್ಷ ಅಧಿಕಾರದಲ್ಲಿದ್ದು ಅಧಿಕಾರ ಕಳ್ಕೊಂಡ್ರಲ್ಲ, ಜನ ಅವ್ರನ್ನ ತಿರಸ್ಕಾರ ಮಾಡಿದ್ರಲ್ಲ, ಯಾವ ಕಾರಣಕ್ಕೆ? ಮಾಡಬಾರದು ಭ್ರಷ್ಟಾಚಾರ ಮಾಡಿ ಕಳ್ಕೊಂಡಿರ್ತಕ್ಕಂಥದ್ದು. ಬಹುಶಃ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಎಷ್ಟು ಜನಗಳ ಮೇಲೆ ಕ್ರಿಮಿನಲ್ ಕೇಸ್ಗಳು ಇನ್ನೂ ಜೈಲಿನಿಂದ ಬಂದಿಲ್ಲ. ಮಂತ್ರಿಯಾಗಿದ್ದಂಥವ್ರು ಅವರ ದೊಡ್ಡ ಈ ಕೆಟ್ಟ ಇತಿಹಾಸನೇ ಅವ್ರಿಗಿದೆ, ಭ್ರಷ್ಟಾಚಾರದ ಇತಿಹಾಸ ಇದೆ. ಈಗಿರುವಾಗ ನಮ್ಮ ಸರ್ಕಾರದ ಮೇಲೆ ಕಳೆದ 1.5 ವರ್ಷದಲ್ಲಿ ಯಾವುದಾದ್ರು ಒಂದು ಹಗರಣ ಇದೆಯಾ? ಅದರಿಂದ ಅಮಿತ್ ಶಾ ಅವರು ಪಾಪ ಅವರೇ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ರು. ಈಗೇನೋ CBI ಕೃಪಕಟಾಕ್ಷದಿಂದ ಹೊರಗಡೆ ಬಂದಿದ್ದಾರೆ. ಅವ್ರ ಸರ್ಕಾರ ಬಂದ ಮೇಲೆ CBIನ ಬಳಸ್ಕೊಂಡು ಈಗ ಹೊರಗಡೆ ಬಂದಿದ್ದಾರೆ. ಅದರಿಂದ